ವಿಷಯ? ಏನು ಕ್ಲಿಯರ್ ಮಾಡಬೇಕು? ಪರ್ಸ್ನಲ್ ಆಗಿ ನಿಮ್ಮ ಹತ್ರ ಮಾತಾಡಬೇಕಿತ್ತು. ಅದು ಆರ್ತಿ ಆಂಟಿ ಅವ್ರ ಬಗ್ಗೆ ಕೇಳೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ನೀವೇನಾದರೂ ಅಂದ್ಕೊಳ್ಳಿ, ನನಗದು ಬೇಕಿಲ್ಲ. ಆದರೆ ನಾನು ಬದಲಾಗಿರೋದಂತೂ ನಿಜ. ಹೌದಾ? ಅವ್ರು ಕೊಡ್ತಿದ್ರೇನು? ಮಾತಾಡೋ ಹೋಗಿ ನಾವು ಮಾಡೋಣ. ಅರ್ಥ ಆಗಲಿಲ್ಲ. ಮುಖತ ಮಾತಾಡದೇ ಇರೋರಿಗೆ ಮಧ್ಯವರ್ತಿನ ಬಳಸ್ಕೊಂಡ್ರಾಯ್ತು. ಯಾವ ಮಧ್ಯವರ್ತಿನೂ ಸೇರಿಸ್ತಾನೇ ಇಲ್ಲ ಅವರು. ಪಾಪ ನಿರೋಷನೆ ಹೋಗಿದ್ಲು ಮಾತಾಡ್ತೀನಿ ಅಂತ. ನಾವು ಯಾರೂ ಬೇಡ, ಮೀಡಿಯಾ ಮೂಲಕ ಅವ್ರನ್ನ ತಲುಪೋಣ. ಮೀಡಿಯಾನ ಎಲ್ಲಿ ಸರ್ ನಿಮ್ಮ ಕಷ್ಟಗಳನ್ನು ಮತ್ತೆ ಹೇಳ್ಕೊಳ್ಳೋದೇ ಇಲ್ಲ. ಆರ್ತಿ ಅವರನ್ನ ಡಿವೋರ್ಸ್ ಮಾಡ್ತಾ ಇದ್ರಂತೆ. ನಿಮ್ಗೆ ಹೇಗ್ರಿ ಗೊತ್ತಾಯ್ತಿದ್ದಲ್ಲ? ಸರ್ ಸಾರಿ, ಡ್ಯಾಡಿ ಸ್ವಲ್ಪ ಟೆನ್ಷನ್ ಇದ್ದಾರೆ, ಅವ್ರಿಗೆ ಹುಷಾರಿಲ್ಲ. ಸ್ವಲ್ಪ ಕಾಮ್ ಆದಮೇಲೆ ನಾನೇ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ಪ್ಲೀಸ್ ಸರ್, ಇದನ್ನ ಪರ್ಸ್ನಲಾಗಿ ತಗೊಳ್ಬೇಡಿ. ವೈಯಕ್ತಿಕ ವಿಷಯ ಹೊರಗೆ ಬರ್ದಿರಲಿ ಪ್ಲೀಸ್. ಚೇ 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 ಅಂತ ಉದ್ದೇಶ ನಂದಲ್ಲ ಸರ್. ಇವ್ರು ಇದೇ ಥರ ಆಡ್ತಾ ಇದ್ರೆ ಸುದ್ದಿ ಒಂದಲ್ಲ ಒಂದು ಕಡೆ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಹಾಗದಿರಂಗೆ ನಾನು ನೋಡ್ಕೊಳ್ತೀನಿ. ಓಕೆ ಸರ್. ಯಾಕೆ ಎಕ್ಸೈಟ್ ಆಗ್ತೀರಾ ಡ್ಯಾಡ್? ಈ ಮೀಡಿಯಾದವರು ನಿಮ್ಮನ್ನು ಕೆಣಕ್ಬೇಕಂತಾನೆ ಈ ಥರ ಎಲ್ಲ ಮಾತಾಡ್ತಾರೆ. ಮಾವ ಅವ್ರ ಮಾತೆಲ್ಲ ಬಿಟ್ಟಾಕಿ ಬನ್ನಿ ಊಟ ಮಾಡಿ. ನೀವು ನನಗೆ ಊಟ ಬೇಡ, ನನ್ನ ಪಾಡಿಗೆ ನಾನು ಇರೋದಕ್ಕೆ ಬಿಡಿ. ಅಯ್ಯ, ನೀನಾದ್ರೂ ಊಟ. ನೀವಾದ್ರೂ ಒಳಗೆ ಖುಷಿ ಪಡ್ತಿದ್ರಿ ಅಲ್ವಾ ನೀವು? ಕೂತ್ಕೊಂಡು ಕತ್ತರಿಸಿ ಒಬ್ರೆ. ನೀವು ಮೀಡಿಯಾದವರು ಏನು ಬೇಕಾದ ಸಾಧಿಸ್ತೀರಾ? ನಿಮ್ಮ ಒಂದು ಸಣ್ಣ ಮಾತು ಇಡೀ ದೇಶನೇ ಅಳ್ಳಾಡ್ತದೆ. ಕುದುರೆನ ಕತ್ತೆ ಮಾಡ್ತೀರಾ, ಕತ್ತೆನ ಕುದುರೆ ಮಾಡ್ತೀರಾ. ಅಂಥದ್ರಲ್ಲಿ ಒಂದು ಮನೆನ ಮುರಿಯೋದು ಕೂಡಿಸೋದು ದೊಡ್ಡದ ಸೋಮಶೇಖರ್ ಚಡ್ಗ ಅವರೇ? ಹೇಳಿ ಸರ್, ಏನು ಮಾಡಬೇಕು ಅಂತ? ಮೀಡಿಯಾದವರು ಅಂತಲ್ಲ ಸರ್, ನಾವು ನಿಮಗೆ ಹೆಲ್ಪ್ ಮಾಡಿದ್ರೆ ನೀವು ನಮಗೆ ಮಾಡ್ತಿರಲ್ಲ ಸರ್, ಅದಕ್ಕೋಸ್ಕರ. ಅವಸರ ಬೇಡ. ಈಗ ನೀವು ಹ್ಯಾಕ್ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಹೇಳಿ. ಸೂರ್ಯನಿಗೆ ನಿಧಾನವಾಗಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗಬೇಕು. ಅದರ ಪರಿಣಾಮ ಆರ್ತಿ ಮೇಲೆ ಆಗಬೇಕು. ನಿಧಾನವಾಗಿ ಹಂತ ಹಂತವಾಗಿ ಸೂರ್ಯ ಮತ್ತು ಆರ್ತಿ ಇಬ್ಬರು ಒಟ್ಟಿಗೆ ಇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಆಗ ಸೂರ್ಯ ಪಬ್ಲಿಕ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡಬೇಕು, ನಾವು ಡಿವೋರ್ಸ್ ಮಾಡ್ಕೊಳ್ಳಲ್ಲ ಅಂತ. ಆರ್ತಿಯಿಂದಾಗಿಯೇ ಮೀಡಿಯಾದಲ್ಲಿ ನಮ್ಮ ಮಾನ ಮರ್ಯಾದೆ ಹರಾಜಾಯಿತು ಅಂತ ಸೂರ್ಯ ಅವಳ ಮೇಲೆ ಕೋಪ ದ್ವೇಷ ಬೆಳೆಸ್ಕೋಬೇಕು. ಹಾಗೆ ಆರ್ತಿ ಕೂಡ ಮೀಡಿಯಾಗೆ ಹೆದರಿ ಇವನು ನನ್ನ ಜೊತೆ ಇದ್ದಾನೆ ಅನ್ನೋ ಭಾವನೆಯಿಂದ ಅವನ ಮೇಲೆ ಕೋಪ ದ್ವೇಷ ಬೆಳೆಸ್ಕೋಬೇಕು. ಇಬ್ಬರು ಒಟ್ಟಿಗೆ ಇದ್ದರೂ ಒಬ್ಬರು ಕಂಡ್ರೆ ಒಬ್ಬರು ಕುದಿತಾ ಇರಬೇಕು. ಅರ್ಥ ಆಯ್ತಲ್ಲ?
ಅವತ್ತು ನಾನು ನಿನ್ನ ಹತ್ರ ಮಾತಾಡಿದ ಮೇಲೆ ಏನೇನು ಪ್ರೋಗ್ರೆಸ್ ಆಗಿದೆ? ರಂಜಿತ್ ಹತ್ರ ಮಾತಾಡಿದೆ, ಅವನನ್ನು ಆಲ್ಮೋಸ್ಟ್ ನಂಬಿದ್ದಾನೆ. ಶಶಾಂಕ್ ಅವ್ರನ್ನ ನಾನೇ ಇನ್ವೈಟ್ ಮಾಡಿದ್ದು ಅಂತ ಸೂರ್ಯ ಅವ್ರ ಹತ್ರ ಹೇಳ್ತೀನಿ ಅಂತ ಆರ್ತಿಗೂ ನಂಬಿಸಿದ್ದೀನಿ. ವೆರಿ ಗುಡ್. ಹೀಗೆ ಎಲ್ಲರ ನಂಬಿಕೆ ಸಂಪಾದಿಸು. ಯಾವುದೇ ಕಾರಣಕ್ಕೂ ಅವರು ಬೇರೆ ಬೇರೆ ಆಗಬಾರ್ದು. ರಂಜಿತ್ ತುಂಬ ಸೀರಿಯಸ್ ಆಗಿ ಪ್ರಯತ್ನ ಪಡ್ತಿದ್ದಾನೆ. ನಿಮ್ಮ ಮಗ ಅವನು ತುಂಬ ಇಂಟೆಲಿಜೆಂಟು, ಖಂಡಿತ ಸಕ್ಸೀಡ್ ಆಗ್ತಾನೆ. ಆಗಲಿ, ನಮಗೆ ಬೇಕಾಗಿರೋದು ಅದೇ ತಾನೇ. ಇದರಿಂದ ಮುಂದೆ ಒಳ್ಳೇದಾಗತ್ತೆ ಅನ್ನೋದು ಅವನ ದೃಷ್ಟಿನಲ್ಲಿ, ನಮ್ಮ ದೃಷ್ಟಿನಲ್ಲೂ ಅದೇ ಒಳ್ಳೆಯದು. ಮುಂದೆ ಮಾರಿ ಹಬ್ಬ ಇದೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಈಗ ನಾನು ನಿನಗೆ ಫೋನ್ ಮಾಡಿರೋದು ಮುಂದಿನ ಸೀನ್ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೀನಾ? ಒಬ್ಬ ಫೋನ್ ಮಾಡ್ತಾನೆ, ಆರ್ತಿನ ಕೇಳ್ಕೊಂಡು ಮೀಡಿಯಾದವನು ಅಂತ ಹೇಳ್ಕೊತಾನೆ. ಆ ಫೋನ್ನ ನೀನೇ ರಿಸೀವ್ ಮಾಡ್ಕೋಬೇಕು. ಸೂರ್ಯ ಮೀಡಿಯಾದವ್ರ ಮುಂದೆ ತನ್ನ ಡಿವೋರ್ಸ್ ಆಗ್ತಿರೋ ವಿಷಯನ ಹೇಳ್ಕೊಂಡಿದ್ದಾನ ಅನ್ನೋ ಥರ ಮಾತಾಡಬೇಕು. ಅದನ್ನು ಆರ್ತಿ ಕೇಳಿಸ್ಕೊತಾ ಇರಬೇಕು. ಯಾವುದೇ ಕಾರಣಕ್ಕೂ ಅವಳು ಫೋನ್ ತೊಗೊಳ್ದಿರೋ ಥರ ನೋಡ್ಕೊ. ಇನ್ ಕೇಸ್ ತೊಗೊಂಡ್ರು ನಮ್ಮ ಹುಡುಗ ಪ್ರಿಪೇರ್ ಆಗಿರ್ತಾನೆ ಮಾತಾಡೋದಕ್ಕೆ. ಮೀಡಿಯಾ ಮುಂದೆ ವಿಷಯ ಹೋಗಿ ಹೋಪ್ಲೆಸ್ ಅನ್ಸಿ ಆರ್ತಿ ಆಂಟಿ ಮತ್ತೆ ಕೈ ಕಟ್ ಕೂತ್ರೆ? ಇಲ್ಲ, ಅದ್ರ ಉಲ್ಟಾ ಆಗತ್ತೆ. ಮೀಡಿಯಾ ತನಕ ಹೋಗಿದೆ ಸುದ್ದಿ, ಮುಂದೆ ನಿಜವಾಗ್ಲೂ ಡಿವೋರ್ಸ್ ಆಗಬಹುದು ಅಂತ ಅನಿಸಿ ಅವಳು ಅದನ್ನ ಕ್ಯಾನ್ಸಲ್ ಮಾಡ್ಕೋತಾಳೆ. ಕರೆಕ್ಟ್. ಮೀಡಿಯಾದವನ ಫೋನು ಡಿಸ್ಕನೆಕ್ಟ್ ಆದ ತಕ್ಷಣ ನೀನೇ ಆರ್ತಿನ ಪ್ರೇರೇಪಿಸಬೇಕು. ಸೂರ್ಯ ಅಂಕಲ್ಲು ಬೇಜಾರಾಗಿ ಹಾಗೆಲ್ಲ ಹೇಳಿದ್ದಾರೆ, ಡಿವೋರ್ಸ್ ಕೊಡೋ ಉದ್ದೇಶ ಅವ್ರಿಗೂ ಇಲ್ಲ ಅಂತ. ತಾನೆ? ಓಕೆ. ಮಾವ, ಏನು ತುಂಬ ಚಿಂತೆ ಮಾಡ್ತಾ ಇದ್ದೀರಾ? ಚಿಂತೆ ಅಲ್ಲ, ಇರಿಟೇಷನ್. ಅರ್ಥ ಆಗುತ್ತೆ ಮಾವ ಯಾಕೆ ಇರಿಟೇಷನ್ ಅಂತ. ಆ ಪ್ರಶ್ನವ್ರು ಫೋನ್ ಮಾಡಿದ್ದಕ್ಕೆ ತಾನೆ. ಮಾವ, ಹೇಳಿ ಕೇಳಿ ಅವರು ಮೀಡಿಯಾದವರು ವಿಷಯ ಸಿಗುತ್ತೆ ಅಂದರೆ ಎಷ್ಟು ಬೇಕಾದರೂ ತೋಡ್ತಾರೆ, ಕೆಣಕ್ತಾರೆ. ಆದರೆ ನಾವು ಸಮಸ್ಥಿತಿಲಿ ಇರಬೇಕು, ಹತೋಟಿ ಕಳ್ಕೊಬಾರ್ದಲ್ವಾ? ಹೇಳೋದು ಸುಲಭ, ನಾನು ಹೀಗೆ ಹೇಳ್ತಿದ್ದೆ, ಆದಾಗಲೇ ಗೊತ್ತಾಗೋದು. ಇದೆಲ್ಲ ಯಾಕಾಗಬೇಕು, ಯಾಕಾಗಬೇಕು ಯಾಕಾಗಬಾರ್ದು ಅನ್ನೋದು ನಮ್ಮ ಕೈಲೇ ಇರುತ್ತೆ ಅಲ್ವ ಮಾವ? ಡಿವೋರ್ಸಿಗೆ ಅಪ್ಲೈ ಮಾಡಿರೋದು ನಾನು, ತಗೋತಿರೋದು ನಾನು, ನಿಮ್ಮದೇ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ವಾ? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಮಾವ, ಅಗತ್ಯ ಇತ್ತಾ ಇಲ್ವಾ ಅನ್ನೋದು. ನನಗಿದೆ. ಮತ್ತೆ ಬಿಡಿ, ಯಾರು ಏನು ಅಂದ್ಕೊಂಡ್ರೆ ನಿಮಗೇನು? ನಿಮಗೆ ಅವಶ್ಯಕತೆ ಇತ್ತು, ನಿಮಗೆ ಬೇಕಿತ್ತು, ನೀವು ಮಾಡ್ತಿದ್ದೀರಾ. ಇಷ್ಟು ಕನ್ವಿಕ್ಷನ್ ಇರಬೇಕಲ್ವಾ? ನನಗೆ ಕನ್ವಿಕ್ಷನ್ ಇದೆ ರಂಜಿತ್. ಈಗ ಬೇಡದ ಸುದ್ದಿ ಮಾಡೋ ಚಟ ಇಲ್ಲ ಅಂತ ಪಬ್ಲಿಸಿಟಿನೂ ನನಗೆ ಬೇಕಾಗಿಲ್ಲ. ಪಬ್ಲಿಸಿಟಿ ಅಲ್ಲ ಮಾವ ಇದು. ನೀವು ಸೆಲೆಬ್ರಿಟಿ, ನಿಮಗೆ ಬೇಕೋ ಬೇಡವೋ, ನಿಮ್ಮ ಮನೇಲಿ ಏನೇನು ನಡೆಯುತ್ತೆ, ಏನೇನಾಗುತ್ತೆ, ಸುದ್ದಿ ಆಗುತ್ತೆ, ಅದು ಅವ್ರಿಗೆ ಬೇಕು. ಅಸಹ್ಯ ನಮಗೆ, ಆದರೆ ಅವ್ರಿಗೆ ಇದು ವಿಷಯ. ಮಾವ, ಈಗ ಎರಡು ವಿಷಯ ಇದೆ. ಒಂದು ನಿಮಗೆ ಡಿವೋರ್ಸ್ ಆಗ್ತಿದೆ ಅನ್ನೋದು, ಇನ್ನೊಂದು ಆರಿನ ಮದುವೆ ಆಗ್ತಿದೆ ಅನ್ನೋದು. ಅದೆರಡು ಬೇರೆ ಬೇರೆ ವಿಚಾರಗಳು, ದಯವಿಟ್ಟು ಬಿಟ್ಬಿಡಿ. ಅಲ್ವಾ? ಹಾಗಿದ್ಮೇಲೆ ಒಂದಕ್ಕೆ ಇನ್ನೊಂದು ಯಾಕೆ ತಗಳ ಹಾಕೋಬೇಕು? ಮದುವೆ ಪಾಡಿಗೆ ಮದುವೆ ಆಗುತ್ತೆ, ಡಿವೋರ್ಸ್ ಹಾಗೆ ಆಗುತ್ತೆ. ಅಂದಮೇಲೆ ಮದುವೆ ಥರನೇ ಮಾಡ್ಬೇಕಲ್ವ ಮಾವ? ಹಾಗೆ ಆಗುತ್ತೆ ಅನ್ನಲ್ಲ. ಎಲ್ಲಿ ಮಾವ? ನೀವು ಈಗ ನಿರಾಸಕ್ತಿಯಿಂದ ಕೂತ್ಕೊಂಡ್ರೆ ಎಲ್ಲಾಗುತ್ತೆ? ಮನೆ ಯಜಮಾನನೇ ಹೀಗೆ ಕೂತ್ಬಿಟ್ರೆ ಮದುವೆ ಸಂಭ್ರಮ ಎಲ್ಲಿರುತ್ತೆ ಮಾವ? ಮದುವೆ ಎರಡು ಕುಟುಂಬಗಳ, ಎರಡು ಮನಸ್ಸುಗಳ, ಎರಡು ಆತ್ಮಗಳ ಮಿಲನ. ಮದುವೆ ಸಂಭ್ರಮ ಪಡೋ ವಿಚಾರ ಮಾವ, ಅಲ್ವಾ? ನೀವು ಹೀಗಿದ್ರೆ ಎಲ್ಲಿ ಸಂಭ್ರಮ ಇರುತ್ತೆ, ಯಾರಿಗೆ ಸಂಭ್ರಮ ಇರುತ್ತೆ ಮಾವ? ಆಹಾರಿನ ನೋಡಿದ್ದೀರ ಮಾವ? ಮಗನ ಥರ ಇದ್ದಾನ ಅವನು. ಸ್ವಲ್ಪನೂ ಉತ್ಸಾಹನೇ ಇಲ್ಲ ಪಾಪ ಹುಡುಗನಿಗೆ. ನಾನೇನು ಮಾಡಲಿ, ನನ್ನ ಮನಸ್ಥಿತಿ ಆಗಿದೆ. ಮತ್ತೆ ನೀವೇ ಹೇಳಿದ್ರಿ ಮದುವೆ ಬೇರೆ, ಡಿವೋರ್ಸ್ ಬೇರೆ ಅಂತ. ಒಂದ್ರ ಪ್ರಭಾವ ಇನ್ನೊಂದ್ರ ಮೇಲೆ ಆಗಬಾರ್ದು ಮಾವ. ನೀವು ಡಿವೋರ್ಸ್ ಆಗ್ತಿರೋದ್ರಿಂದ ಮದುವೆ ಸಂಭ್ರಮಕ್ಕೆ ಧಕ್ಕೆ ಬರಬಾರ್ದಲ್ವಾ?
ಮಗನ ಮದುವೆ ಸಂಭ್ರಮ, ಅಲ್ಲಿರಿ ನೀವು. ನನ್ನ ಕೈಲಿ ಆಗಲ್ಲ ರೀ. ಅವ್ರು ಇರ್ತಾರೆ, ಸಂಭ್ರಮದಿಂದ ಶಾಪಿಂಗ್ ಮಾಡ್ತಾರೆ, ನಗನಗ್ತಾ ಓಡಾಡ್ತಾರೆ. ಅತ್ತೆ ಬಗ್ಗೆ ಹೇಳ್ತಿದ್ದೀರಾ? ಅವರೇ ಸಂಭ್ರಮದ ಪರಾಕಾಷ್ಠೆಯಲ್ಲಿ ತೇಲ್ತಿದ್ದಾರೆ. ಇಲ್ಲ ಮಾವ, ನಿಮ್ಗಿಂತ ಹೆಚ್ಚು ನೋವು ಅವ್ರಿಗಿದೆ ಡಿವೋರ್ಸ್ ಆಗ್ತಿರೋದ್ರ ಬಗ್ಗೆ. ನನಗ ನಂಬಿಕೆ ಇಲ್ಲ ರೀ. ಇಲ್ಲ ಮಾವ, ನಿಜವಾಗ್ಲೂ ಈ ಪರಿಸ್ಥಿತಿ ಮದುವೆ ಮೇಲೆ ಪ್ರಭಾವ ಬೀರಬಾರ್ದು ಅಂತ ಎಲ್ಲವನ್ನೂ ನಿಭಾಯಿಸ್ತಿದ್ದಾರೆ ಅವರು. ಎಲ್ಲ ಸೂಕ್ಷ್ಮಗಳು ಅರ್ಥ ಆಗುತ್ತೆ ಅವ್ರಿಗೆ. ಹೆಣ್ಣೋರು ಶಕ್ತಿ ಇರುತ್ತೆ ಅವ್ರಿಗೆ. ಒಳಗಡೆ ಎಷ್ಟೇ ತುಮುಲಗಳಿದ್ರು ಮೇಲೆ ನಾಟಕ ರೀ. ಇಲ್ಲ ಮಾವ, ಎಲ್ಲವನ್ನು ಹೇಗೆ ನಿಭಾಯಿಸ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಎಲ್ಲಿ ಗೆರೆ ಹಾಕೋಬೇಕು ಅಂತ ಗೊತ್ತಿದೆ ಅವ್ರಿಗೆ. ನಾವು ಗಂಡಸರು ನಮಗೆ ಗೊತ್ತಾಗಲ್ಲ ಅಷ್ಟೇ. ಈಗ ಏನ್ ಮಾಡ್ಬೇಕು ನಾನು? ಮುಖವಾಡ ಹಾಕೊಂಡು ಬದುಕೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮುಖವಾಡ ಹಾಕೋಬೇಡಿ ಮಾವ, ನಿಜವಾಗ್ಲೂ ಸಂಭ್ರಮಿಸಿ. ಮಗನ ಜಾಗದಲ್ಲಿ ನಿಂತ್ಕೊಳ್ಳಿ ಮಾವ. ಅವನ ಮನಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅವನ ಸಂಭ್ರಮ, ಅವನ ನಗು, ಅವನ ಸಂತೋಷ, ಅವನ ಖುಷಿ ಎಲ್ಲದರಲ್ಲೂ ನೀವು ಪಾಲ್ಗೊಳ್ಳಿ ಮಾವ. ಅವನ ನಕ್ಕಾಗ ನೀವು ನಕ್ಕು, ಅವನ ಸಂಭ್ರಮ ಪಟ್ಟಾಗ ನೀವು ಸಂಭ್ರಮ ಪಡಿ. ಮದುವೆ ತರ ಮಾಡೋಣ ಮಾವ, ಪ್ಲೀಸ್ ಪ್ಲೀಸ್. ಮಾವ, ನೀವು ಹೀಗೆ ಕೂತ್ಬಿಟ್ರೆ ಮನೆಯಲ್ಲಿ ಸೂತ್ಕ ಬಡ್ದಾಗಿರುತ್ತೆ. ಈ ಸಂಭ್ರಮಕ್ಕೆ ಮದುವೆ ಯಾಕೆ ಮಾಡ್ಬೇಕಿತ್ತು ಹೇಳಿ? ಮನೆ ಯಜಮಾನನ ಮನಸ್ಥಿತಿ ಹೇಗಿರುತ್ತೋ ಮನೆ ಸ್ಥಿತಿನೂ ಹಾಗೆ ಇರುತ್ತೆ. ಅಲ್ಲ, ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ ಮಾವ. ತುಂಬಾ ಚಿಕ್ಕವನು ನಾನು, ನಿಮ್ಗೆಲ್ಲ ಗೊತ್ತಾಗುತ್ತೆ. ಆದ್ರೆ ಅದೇನೋ ಯಾವುದೋ ಆವೇಶಕ್ಕೆ ಆವೇಗಕ್ಕೆ ಬೇಕಿ ಎಲ್ಲವನ್ನೂ ಮರ್ತು ಬಿಟ್ಟಿದ್ದೀರಾ ನೀವು. ನಾಳೆಯಿಂದ ಏನೋ ಕೆಲಸ? ಮಾಮೂಲಿ ಡ್ಯೂಟಿ ಅಷ್ಟೇ. ಮದುವೆಗೆ ರಜೆ ಯಾವತ್ತಿಂದ? ಇನ್ನೂ ಯೋಚನೆ ಮಾಡಿಲ್ಲ. ನಾಳೆಯಿಂದನೇ ರಜೆ ಬರ್ದಾಕು. ಇನ್ವಿಟೇಷನ್ ಕೊಡಕ್ಕೆ ಹೋಗ್ಬೇಕು. ನಮಸ್ಕಾರ. ಹಾಂ ಸರಿ. ನಮಸ್ಕಾರ ಸೂರ್ಯ ಅವರೇ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ತಪ್ಪು ತಿಳ್ಕೋಬೇಡಿ, ಮನೆಯಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಕ್ಕೆ ಇಲ್ಲೇ ಕೂಡ್ಸ್ಕೊಂಡು ಮಾತಾಡ್ಬೇಕಾಗಿ ಬಂತು. ಪರವಾಗಿಲ್ಲ ಸರ್. ಸೂರ್ಯ ಅವರು MLA ಆಗಿದ್ದಾಗ ಆಗಾಗ ಭೇಟಿ ಆಗ್ತಾ ಇದ್ವಿ. ಈಗ ನೀವೇ ರಾಜಕೀಯ ನಿವೃತ್ತಿ ತಗೊಂಡಿದ್ದೀರಾ. ಅದಿರಲಿ, ಮುಂದಿನ ಚುನಾವಣೆಯಲ್ಲಿ ನೀವೇ ಸ್ಟ್ರಾಂಗ್ ಅಭ್ಯರ್ಥಿನಪ್ಪ ನಮ್ಮ ಪಕ್ಷದಿಂದ. ಈ ಸಲ ಮಾತ್ರ ಕೈಕೊಳ್ಬೇಡಿ. ನೋಡೋಣ ಸರ್. ಆದರೂ ಒಂದು ವಿಷಯ ಕೇಳಬೇಕು. ಇರಲಿ, ನೀವು ಬಂದಿದ್ದ ವಿಷಯ? ನನ್ನ ಮಗನ ಮದುವೆ. ಕಂಗ್ರಾಟ್ಸ್ ಆರ್ಯ. ಥ್ಯಾಂಕ್ ಯು ಸರ್. ತುಂಬ ಸಂತೋಷ. ಭಾಳ ಒಳ್ಳೆ ಹುಡುಗ, ಒಳ್ಳೆ ಆಫೀಸರ್ ಆಗಿದ್ದಾನೆ. ಎಷ್ಟು ಒಳ್ಳೆ ಹೆಸರಿದೆ ಗೊತ್ತಾ ಡಿಪಾರ್ಟ್ಮೆಂಟಲ್ಲಿ ಇವನಿಗೆ. ಬಹಳ ಚೆನ್ನಾಗಿ ನಿಭಾಯಿಸ್ತಾನೆ ಕೆಲಸ. ಜೊತೆಗೆ ಮದುವೆ ಜವಾಬ್ದಾರಿ ಇರೋ ಹುಡುಗ. ಚೆನ್ನಾಗಿ ನಿಭಾಯಿಸ್ತಾನೆ ಬಿಡಿ ಮದುವೆನ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ನಮ್ಮ ಆಶೀರ್ವಾದ ಏನಿರುತ್ತೆ, ಅವನು ಕಂಕಣ ಬಲ ಗಟ್ಟಿಯಾಗಿರ್ಬೇಕಷ್ಟೇ. ಅಂದರೆ ಈಗೇನಪ್ಪ ಹೇಳೋದು? ಮದುವೆ ಆಗ್ತಾರೆ, 3 ದಿವಸಕ್ಕೆ ಬಿಟ್ಬಿಡ್ತಾರೆ. ಈಗಿನ ಕಾಲದ ಮಕ್ಕಳು ನಾವೇನಾರು ಹೇಳೋಕ್ಕಾಗತ್ತಾ? ಹಾಗಂತ ಆರ್ಯ ಅಂತವನ್ನೆಲ್ಲ ಬಿಡಿ. ಆರ್ಯನ ಮದುವೆ ಆಗೋಳು ಪುಣ್ಯ ಮಾಡಿರ್ಬೇಕು. ಒಳ್ಳೆ ಸಂಸ್ಕಾರದಿಂದ ಬೆಳೆದಿರೋ ಹುಡುಗ ಇವನು. ಇವನ್ ಮದುವೆ ಚೆನ್ನಾಗಾಗ್ಲಿ ಅಂತ ಹಾರೈಸ್ತೀನಿ, ಆಶೀರ್ವಾದ ಮಾಡ್ತೀನಿ. ನಾವು ಖಂಡಿತ ಬರಲೇಬೇಕು ಸರ್. ಖಂಡಿತ ಬರ್ತೀನಿ. ನಮ್ಮ ಹುಡುಗನ ಮದುವೆ, ಜೊತೆಗೆ ನಮ್ಮ ಸ್ನೇಹಿತನ ಮಗ, ಖಂಡಿತ ಬಂದೇ ಬರ್ತೀನಿ. ಥ್ಯಾಂಕ್ ಯು ಸರ್. ಮತ್ತೆ ಇನ್ನೇನು ವಿಷಯ? ಬಿಸ್ನೆಸ್ ಎಲ್ಲ ಹೇಗಿದೆ? ರಾಜಕೀಯ ಅಂತೂ ಬಿಟ್ರಲ್ಲ ನೀವು? ಹೌದು ಸರ್, ಮನೆಯಲ್ಲೂ ಒತ್ತಡ ಇತ್ತು, ಅದಕ್ಕೆ. ಅರ್ಥ ಆಗುತ್ತೆ. ಮನೆ ಒತ್ತಡಕ್ಕೆ ಸಾರ್ವಜನಿಕ ಜೀವನ ಬಿಡಬಾರ್ದು. ನಮ್ಮ ಸೇವೆ ಅಗತ್ಯ ಇದೆ ದೇಶ.
ನೀವು ತುಂಬ ಕಂಪೋಸ್ಡು. ಯಾಕೆ ಹೀಗೆ ಮಾಡ್ಕೊಂಬಿಟ್ರಿ? ಅಂದರೆ ಈ ವಯಸ್ಸಲ್ಲಿ ಡಿವೋರ್ಸ್ ಎಲ್ಲ ಯಾಕೆ ಬೇಕಿತ್ತು ನಿಮಗೆ? ನಮಸ್ಕಾರ, ನಾನು ಆರತಿ ಮಾತಾಡ್ತಾ ಇರೋದು. ನಮಸ್ಕಾರ ಮೇಡಮ್. ಹೇಳಿ. ನಿಮ್ಮ ಸೊಸೆ ಹತ್ರ ಮಾತಾಡ್ತಾ ಇದ್ದೆ, ಅವರ ಮದುವೆಗೆ ವಿಶ್ ಮಾಡೋಣ ಅಂತ. ತುಂಬ ಥ್ಯಾಂಕ್ಸ್. ವಿಷಯ ಗೊತ್ತಾಯಿತು ಮೇಡಮ್. ಮನಸ್ಸಿಗೆ ತುಂಬ ಬೇಸರ ಆಯಿತು. ಎಲ್ರಿಗೂ ನಿಮ್ಮ ಮತ್ತು ಸೂರಿ ಸಾರ್ ಅವ್ರನ್ನ ತೋರಿಸಿ ಹೇಳ್ತಾ ಇದ್ದೆ, ಗಂಡ ಹೆಂಡತಿ ಹೇಗೆ ಮಾದರಿಯಾಗಿದ್ದಾರೆ ಅಂತ. ಅಂಥವ್ರ ಸಂಸಾರ ಇವತ್ತು ಡಿವೋರ್ಸಿಗೆ ಬಂದಿದೆ ಅಂತಂದರೆ ಸೂರ್ಯ ಸರ್ ಅವರು ಬಹಳ ನೊಂದ್ಕೊಂಡು ಮಾತನಾಡಿದ್ರು. ಸೂರ್ಯ ಅವ್ರು ಮಾತಾಡಿದ್ರಾ? ಅವರಿಂದನೇ ನೀವಿಬ್ರು ಡಿವೋರ್ಸ್ ಆಗ್ತಿರೋ ವಿಚಾರ ಗೊತ್ತಾಗಿದ್ದು. ಮಗನ ಮದುವೆ ಮಾಡ್ತಿದ್ದೀರಾ, ಖುಷಿಯಾಗಿರೋ ಸಂಸಾರ ನಿಮ್ಮದು. ಈ ಸಂದರ್ಭದಲ್ಲಿ ಆರ್ತಿಯವ್ರು ಯಾಕೆ ಡಿವೋರ್ಸ್ ಕೊಡ್ತಿದ್ದೀರಾ ನೀವು? ಅಲ್ಲ, ಇದು ನಿಮ್ಮ ವೈಯಕ್ತಿಕ ವಿಷಯ. ನಾನೇನು ಹೇಳಬಾರ್ದು. ಸಾರ್ವಜನಿಕ ಜೀವನದಲ್ಲಿ ಇದ್ದ ವ್ಯಕ್ತಿ ನೀವು. ಇದನ್ನ ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಊರಲ್ಲೆಲ್ಲ ನಿಂದೇ ಸುದ್ದಿ ಆಗಿದೆ. ಬೆಳಿಗ್ಗೆ ಸೋಮಶೇಖರ್ ರಾವ್ ಫೋನ್ ಮಾಡಿದ್ರು. ಸೋಮಶೇಖರ್ ನಿಮಗೆ ಫೋನ್ ಮಾಡಿದ್ರ? ಯಾಕೆ? ಅಯ್ಯೋ, ನನಗೆ ಫೋನ್ ಮಾಡಿದ್ದು ಯಾವುದೋ ವಿಚಾರ ಮಾತಾಡೋಕ್ಕೆ ಅಂತ. ಮಾತಾಡ್ತಾ ನಿಮ್ಮ ವಿಷಯನೂ ಮಾತಾಡಿದ್ರು. ಆರ್ತಿ ಅವ್ರಿಗೆ ವಿಚ್ಛೇದನ ಕೊಡ್ತಾ ಇದ್ದಾರೆ ಸೂರ್ಯ ಅವರು ಅಂತ ಹೇಳಿದ್ರು. ಕಾರಣಗಳು ಅಷ್ಟೇ, ಏನೇನೋ ಆರೋಪ ಮಾಡಿ ವಿಚ್ಛೇದನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ದ. ಈ ವಯಸ್ಸಲ್ಲಿ ಇವೆಲ್ಲ ಬೇಕಾಗಿಲ್ಲ ಅಂತಲೂ ಹೇಳ್ದ. ಪ್ರಜ್ಞಾವಂತರಾಗಿದ್ದ ಜನಪ್ರತಿನಿಧಿಯಾಗಿದ್ದ ಸೂರ್ಯ ಅವರ ಸಂಸಾರದ ವಿಚಾರ ಗೌಪ್ಯವಾಗಿಟ್ಕೊಳ್ದೆ ಎಲ್ಲರ ಹತ್ರನೂ ಹೇಳ್ಕೊಂಡು, ಅದರಲ್ಲೂ ಮಾಧ್ಯಮದವ್ರ ಮುಂದೆ ಹೇಳ್ಕೊಂಡು ಓಡಾಡ್ತಿರ್ತಕ್ಕಂಥದ್ದು ನನಗಂತೂ ಗೊತ್ತಾಗ್ತಿಲ್ಲ ಮೇಡಮ್. ಮನೆ ವಿಷಯನ ಮನೇಲೇ ಬಗೆಹರಿಸ್ಕೋಬೇಕು, ಬೀದಿಗೆ ಬರಬಾರ್ದು. ಇರಲಿ ಬಿಡಿ ಮೇಡಮ್, ನಾನು ಎಲ್ಲೂ ಹೇಳೋಲ್ಲ. ಮಾಧ್ಯಮದವ್ರಿಗೂ ಒಂದು ಜವಾಬ್ದಾರಿ ಅಂತಿರುತ್ತಲ್ಲ. ಅನ್ಯಾಯವಾಗಿ ಒಂದು ಕುಟುಂಬ ಮುರಿದು ಬೀಳುತ್ತೆ, ಪ್ಯಾಚಪ್ ಮಾಡೋಣ ಅಂತ ಏನಾದರೂ ಇದ್ರೆ ಹೇಳಿ ಮೇಡಮ್. ಅಂತ ಹೆಲ್ಪ್ ಬೇಕಾದರೆ ಕೇಳ್ತೀನಿ. ಥ್ಯಾಂಕ್ಸ್. ಎಂಥ ಹೆಲ್ಪ್ ಆದರೂ ಸಂಕೋಚ ಇಲ್ಲದೆ ಕೇಳಿ ಮೇಡಮ್, ನಾವು ರೆಡಿ ಇರ್ತೀವಿ. ನಮಸ್ಕಾರ ಮೇಡಮ್. ನೋಡಿ ಆಂಟಿ ಹೇಗೆ ಮಾತಾಡ್ತಾರೆ ಅಂತ. ಇವ್ರು ಯಾಕೆ ಅವ್ರುಗಳ ಮುಂದೆ ಹೇಳಕ್ ಹೋದ್ರು? ನೀವು ಇಂಥದ್ದನ್ನೆಲ್ಲ ಎನ್ಕರೇಜ್ ಮಾಡಬಾರ್ದು ಸರ್. ನಿಮ್ಗೆ ಯಾಕೆ ಅದೆಲ್ಲ ಅಂತ ನೀವು ಕೇಳಬೇಕಾಗಿತ್ತು. ನಾನು ಹೇಳಿದೆ, ಬೇರೆಯವ್ರ ಸಂಸಾರದ ವಿಷಯ ನಿಮ್ಗೆ ಯಾಕೆ ಅಂತ. ಬೇರೆಯವ್ರ ಸಂಸಾರ, ಬೇರೆಯವ್ರ ವಿಚಾರ, ಅವ್ರ ಬಂಡವಾಳ ಅಲ್ವಾ, ಅದು ಅವ್ರ ತಪ್ಪಲ್ಲ. ನಾವು ಕರೆಕ್ಟಾಗಿದ್ದರೆ ಅವ್ರು ಯಾಕೆ ಹೀಗೆ ಮಾತಾಡ್ತಿದ್ರು? ತಪ್ಪು ಒಪ್ಪು ಯಾರದೇ ಇರ್ಬೋದು, ಹೇಗೆ ಇರ್ಬೋದು. ಸಂಸಾರ ಅಂದಮೇಲೆ ಏರ್ಪೇರು ಇದ್ದೇ ಇರುತ್ತೆ. ಹೊಂದ್ಕೊಂಡು ಹೋಗಬೇಕು. ಮನೆ ಜಗಳ ಬೀದಿಗೆ ತರಬಾರ್ದು ಅಲ್ವಾ? ಸೂರ್ಯ ಅಂಕಲ್ಗೂ ಅನ್ಸಿರುತ್ತೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ. ಅದಕ್ಕೆ ಡಿವೋರ್ಸ್ ಮಾಡ್ಕೊಳ್ಳೋಕ್ಕೂ ಮನ್ಸಿರಲ್ಲ ಅವ್ರಿಗೆ. ಆದ್ರೂ ಸೂರ್ಯ ಅಂಕಲು ಪ್ರೆಸ್ಗೆ ಮೀಡಿಯಾಗೆ ಅಂತ ಹೋಗ್ಬಾರ್ದಾಗಿತ್ತು ಆಂಟಿ. ತಪ್ಪು ಮಾಡಿಬಿಟ್ರು. ನಾವು ಇದಕ್ಕೆ ಏನಾದರೂ ಒಂದು ಮಾಡಲೇಬೇಕು. ಈ ಮೀಡಿಯಾದವ್ರಿಗೆ ಒಂದು ವಿಚಾರ ಸಿಕ್ಕಿದ್ರೆ ಸಾಕು, ಒಳ್ಳೆ ಕಾಡ್ಗಿಚ್ಚಿನ ಥರ ಹಬ್ಬಿಸ್ಬಿಡ್ತಾರೆ. ದಿನ ಇನ್ಮೇಲೆ ಅದೇ ಓಡ್ತಾ ಇರತ್ತೆ ಆಂಟಿ. ಎಕ್ಸ್-MLA ಸೂರ್ಯ ದಾಂಪತ್ಯದಲ್ಲಿ ಬಿರುಕು, ಡಿವೋರ್ಸ್ಗೆ ಮೊರೆ ಹೋದ ದಂಪತಿಗಳು ಅಂತ. ಅಲ್ಲದೆ ವಿಚ್ಛೇದನೆ ಮಾಡ್ಕೊಳ್ಳೋವಂಥದ್ದು ಏನಿದೆ? ನಾನು ಕಂಡಂಗೆ ಆರ್ತಿಯವರು ಒಳ್ಳೆ ಹೆಂಗಸು. ನೋಡಿ, ಮಗುನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಸಂಸಾರ ಚೆನ್ನಾಗಿ ತುಗಿಸ್ಕೊಂಡೇ ಹೋಗಿದ್ದಾರೆ. ನಾನು ಕಂಡಂಗೆ ನಿಮ್ಗೆ ಯಾವತ್ತೂ ಅವ್ರು ತೊಂದರೆ ಕೊಟ್ಟಿಲ್ಲಪ್ಪ. ಹೆಣ್ಮಕ್ಳಿಗೆ ಎಲ್ಲರೂ ಅಯ್ಯೋ ಅನ್ನೋದು, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಪಬ್ಲಿಕ್ಕಲ್ಲಿ ನಿಮ್ಮ ಇಮೇಜ್ ಹಾಳಾಗುತ್ತೆ. ಗೊತ್ತು ಸರ್. ಗೊತ್ತಿದ್ರು ಮಾಡ್ತಾ ಇದ್ದೀರಾ ಅಂತಂದಮೇಲೆ ನಾವು ಇನ್ನೇನು ಹೇಳೋಕ್ಕಾಗತ್ತೆ? ಆದರೂ ಹೆಂಗಸು ಪ್ರೆಸ್ ಅವ್ರ ಹತ್ರ ಎಲ್ಲ ವಿಷಯನೂ ಹೇಳಿದ್ದಾರೆ ಅಂದಮೇಲೆ ಸುಮ್ಮನೆ ಬಿಡ್ತಾರ ಅವರು? ಬೇಕಿತ್ತ ಸೂರ್ಯ ಅಂಕಲ್ಗೆ ಇದೆಲ್ಲ? ಈಗ ಎಲ್ಲರಿಗೂ ವಿಚಾರ ಗೊತ್ತಾಗುತ್ತೆ ನಿಮ್ಮ ಡಿವೋರ್ಸ್ ಬಗ್ಗೆ. ಮರ್ಯಾದೆ ಹೋಗಲ್ವಾ ಆಂಟಿ?